ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿ ಹಣ ಒಂದು ಕಡೆಗೆ ಜಮೆ ಆಗ್ತಾ ಇದ್ರೆ ಮತ್ತೊಂದು ಕಡೆಗೆ ಇಂಥವರಿಗೆ ಹಣ ಬರೋದಿಲ್ಲ ವೀಕ್ಷಕರೇ. ಹೌದು, ಒಂದು ಕಡೆಗೆ ಬಾಕಿ ಕಂತು ಹಣ ಬೆಳ್ಳಂಬೆಳಗ್ಗಿಂದ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ SIR ಅಲ್ಲಿ ನಿಮ್ಮ ಹೆಸರು ಹೋದ್ರೆ ಅಂದ್ರೆ ವೋಟಿಂಗ್ ಇಲ್ಲ ಅಂದ್ರೆ ನಿಮಗೆ ಸರ್ಕಾರದ ಯೋಜನೆ ಲಾಭನೂ ಇಲ್ಲ, ಗೃಹಲಕ್ಷ್ಮಿ ಹಣನೂ ಇಲ್ಲ. ಇನ್ನು ಪಡಿತರ ಚೀಟಿದಾರರಿಗೆ ಅಂದ್ರೆ ಕೇಂದ್ರದ BPL ಕಾರ್ಡ್, ರಾಜ್ಯದ BPL ಕಾರ್ಡ್ ಇದ್ದವರಿಗೂ ಕೂಡ ಒಂದು ಕಡೆಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. 2 ತಿಂಗಳ ಪಡಿತರ ಒಟ್ಟಿಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ರಾಜ್ಯ ಸರ್ಕಾರದಿಂದ ಎಷ್ಟು ವಿತರಣೆ ಮಾಡಲಾಗ್ತಾ ಇದೆ ನೋಡೋಣ ಬನ್ನಿ. ಮತ್ತೊಂದು ಕಡೆಗೆ ಎಬೋಲಾ ವೈರಸ್ ಆತಂಕ ಇಡೀ ಕರ್ನಾಟಕ ರಾಜ್ಯದಂತ ಈಗ ಮತ್ತೊಮ್ಮೆ ಹೈ ಅಲರ್ಟ್ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಮತ್ತೆ 21 ದಿನಗಳ ಕ್ವಾರಂಟೈನ್ ನಿಯಮ ಜಾರಿಗೆ ತಂದಿರುವಂತದ್ದು ಕರ್ನಾಟಕ ಸರ್ಕಾರದಿಂದ. ಕೊರೋನಾ ನಿಯಮಗಳು ಮತ್ತೆ ನೆನಪಿಗೆ ಬರ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಇನ್ನೊಂದು ಕಡೆಗೆ ರಾಜ್ಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. 6 ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದ್ದು ಗುಡುಗು ಸಿಡಿಲು ಸಮೇತ ಭಾರಿ ಮಳೆ ಆಗಲಿದೆ. ಸೊ ವೀಕ್ಷಕರೇ, ಈ 6ರಿಂದ 10 ಜಿಲ್ಲೆಗಳ ಜನರು ಎಚ್ಚರದಿಂದಿರಬೇಕು. ಇನ್ನು ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಎಲ್ಲಾ ಸಮಸ್ಯೆ ಬಗೆಹರಿಯುವಂತೆ ಕಾಣ್ತಾ ಇದೆ. ಅಮೆರಿಕ ಇರಾನ್ ಯುದ್ಧ ಕೊನೆಗೂ ಮುಗಿಯುವ ಸಾಧ್ಯತೆ, ಹೋರ್ಮಜ್ ಜಲಸಂಧಿ ಮತ್ತೆ ಓಪನ್ ಆಗ್ತಾ ಇದೆ ಅಂತೆ. ಹೌದು, ಇದು ನಾವ್ ಹೇಳ್ತಾ ಇಲ್ಲ, ಅಂತಾರಾಷ್ಟ್ರೀಯ ಬಂದಿರೋ ಒಂದು ದೊಡ್ಡ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಎಲ್ಲವನ್ನೂ ಕೂಡ ಗುಡ್ ನ್ಯೂಸ್ ನೋಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ, ನೀವು ಗೃಹಲಕ್ಷ್ಮಿಯರಾಗಿರ್ಬೋದು, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಬಂಪರ್ ಗುಡ್ ನ್ಯೂಸ್ ಹಾಗೂ ಕಮೆಂಟ್ ಅಲ್ಲಿ ನೀವು ಕೂಡ ತಿಳಿಸಿ, ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಬೆಳಗ್ಗೆಯಿಂದ ಎಲ್ಲ ಗೃಹಲಕ್ಷ್ಮಿಯರ ಅಕೌಂಟ್ಗೆ 2,000 ರೂಪಾಯಿ ಹಣ ಜಮೆ ಆಗಿದೆ. ತುಂಬಾ ಜನ ಹಣ ಬಂದಿದೆ ಅಂತಾನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ನಿಮ್ಮ ಅಕೌಂಟ್ಗೂ ಕೂಡ ಹಣ ಬಂದಿರಬಹುದು. ವಿಡಿಯೋ ಮೊದಲು ಪೂರ್ತಿಯಾಗಿ ನೋಡಿ. ಹಣ ಬಂದಿಲ್ಲ ಅಂದ್ರೆ ಯಾವ ದಿನಾಂಕದಂದು ನಿಮಗೆ ಹಣ ಬರುತ್ತೆ, ಯಾರಿಗೆ ಹಣ ಬರೋದಿಲ್ಲ ನೋಡಿ ವೀಕ್ಷಕರೇ. ಸರ್ DCM DK ಶಿವಕುಮಾರ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ತಪ್ಪು ಆದ್ರೆ ನಿಮಗೆ ಸರ್ಕಾರದ ಯೋಜನೆಗಳ ಲಾಭ ಸಿಗೋದಿಲ್ಲ, ಅಂದ್ರೆ ಗೃಹಲಕ್ಷ್ಮಿ ಹಣ ಬರಲ್ಲ, ಪಿಂಚಣಿ ಹಣನೂ ಬರಲ್ಲ ಅಂತ ಹೇಳಲಾಗ್ತಾ ಇದೆ. ಮೊದಲಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಒಂದು ಕಡೆಗೆ 30ನೇ ಕಂತು ಹಣ ರಿಲೀಸ್ ಆಗಿರುವಂತದ್ದು. ಅಂದ್ರೆ 2,000 ರೂಪಾಯಿ ಹಣ ಈಗ ಜಮೆ ಆಗ್ತಾ ಇದೆ. ಆದ್ರೂ ಕೂಡ ಕೆಲವರಿಗೆ ಹಣ ಬಂದಿಲ್ಲ ಅಂತ ನೀವೆಲ್ಲ ಕಮೆಂಟ್ ಮಾಡಬಹುದು. ನೋಡಿ, ತುಂಬಾ ಜನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿರಲ್ಲ, ಅದಕ್ಕಿಂತ ಮುಂಚೆ ನಿಮ್ಮ ಬ್ಯಾಂಕ್ ಅಕೌಂಟ್ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅವಾಗ್ಲೂ ಕೂಡ ಬಂದಿಲ್ಲ ಅಂದ್ರೆ ನೀವು ಇನ್ನು 1 ವಾರ ಮಾತ್ರ ಕಾಯಬೇಕು ವೀಕ್ಷಕರೇ. ಹೌದು, ಕೇವಲ 1 ವಾರದಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ 2,000 ರೂಪಾಯಿ. ಇನ್ನು ಮತ್ತೊಂದು 2,000 ರೂಪಾಯಿ ಯಾವಾಗ ಬರುತ್ತೆ? ಅದಕ್ಕಿಂತ ಮುಂಚೆ ಅರ್ಜೆಂಟ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ SIR ಪ್ರಕ್ರಿಯೆ ಶುರು ಆಗ್ತಾ ಇದೆ. ಹೌದು ವೀಕ್ಷಕರೇ, ಎಲೆಕ್ಷನ್ ಸಂಬಂಧ SIR ಪ್ರಕ್ರಿಯೆ ಕೇಂದ್ರ ಸರ್ಕಾರ ಈಗ ಕರ್ನಾಟಕದಲ್ಲೂ ಕೂಡ ಚಾಲ್ತಿಯಲ್ಲಿ ತರೋದಾಗಿ ಜೂನ್ 20ರಿಂದ BLO ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಕೂಡ ನೀಡಲಿದ್ದಾರೆ. ನೋಡಿ, ಒಂದು ವೇಳೆ SIR ನಿಂದ ನಿಮ್ಮ ಹೆಸರು ಹೋದ್ರೆ ಅಂದ್ರೆ ಮತದಾನದ ಹಕ್ಕು ನೀವು ಕಳೆದುಕೊಂಡ್ರೆ, ಮತದಾನ ಮಾಡುವ ಹಕ್ಕು ಹೋದರೆ ಪಿಂಚಣಿ, ಗೃಹಲಕ್ಷ್ಮಿ ಹಣ ಯಾವುದೂ ಕೂಡ ಸಿಗಲ್ಲ ಅಂತ DCM DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. SIR ನಿಂದ ಬಡವರ ಮತ ಕಸಿಯುವ ಸಂಚು ನಡೀತಿರಬಹುದು ಅಂತಾನೂ ಕೂಡ DK ಶಿವಕುಮಾರ್ ಅವರು ಒಂದು ಅನುಮಾನ ವ್ಯಕ್ತಪಡಿಸಿರುವಂತದ್ದು. ನೋಡಿ, SIR ಬಗ್ಗೆ ನಮ್ಮ ಶಾಸಕರು BLOಗಳು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಹೀಗಾಗಿ ಎಲ್ಲರೂ SIR ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅಂತಾನೂ ಕೂಡ ಒಂದು ಅಪ್ಡೇಟ್ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಬಡವರ ಮತಗಳನ್ನ ತೆಗೆಯಲು SIR ಮೂಲಕ ಸಂಚು ಮಾಡಲಾಗ್ತಾ ಇದೆಯಾ, ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹೇಳಿದ್ದೇನೆ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ತಿಳಿಸಿರುವಂತದ್ದು. ಈಗ ನೋಡಿ, ಇದು ಒಂದು ಕಡೆಗೆ ಅಂದ್ರೆ ನಿಮ್ದು ವೋಟಿಂಗ್ ಪವರ್ ಹೋದ್ರೆ, ಮತದಾನ ಮಾಡುವ ಹಕ್ಕು ಹೋದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನೊಂದು ಕಡೆಗೆ ಸದ್ಯಕ್ಕೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ 30, 31ನೇ ಕಂತು 2 ಕಂತು ಹಣ ಈಗ ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ. ಅದರಲ್ಲೂ 30ನೇ ಕಂತು ಜಮೆ ಆಗ್ತಾ ಇದ್ರೆ 31ನೇ ಕಂತು ಹಣ ಕೂಡ ಇದೇ ಒಂದು 10 ದಿನದ ಒಳಗಡೆ ನಿಮ್ಮ ಅಕೌಂಟ್ಗೆ ಜಮೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ನೋಡಿ, ತುಂಬಾ ಜನರಿಗೆ 24, 25ನೇ ತಾರೀಕಿನ ಒಳಗೆ ಹಣ ಬಂದಿರುತ್ತೆ. ಇನ್ನು ಕೆಲವರಿಗೆ 30ರಿಂದ 1ನೇ ತಾರೀಕಿನವರೆಗೆ ಹಣ ಬರುತ್ತೆ ವೀಕ್ಷಕರೇ. ಅಂದ್ರೆ ಇಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರಬೇಕಂದ್ರೆ 14 ದಿನ ಸಮಯ ಬೇಕಾಗುತ್ತೆ. ಹೀಗಾಗಿ ಒಂದು ಕಂತು ಹಣ ನಿಮಗೆ ಇದೇ ಒಂದು 25ನೇ ತಾರೀಕಿನ ಒಳಗೆ ಜಮೆ ಆದ್ರೆ ಮತ್ತೊಂದು ಸುತ್ತಿನ ಕಂತಿನ ಹಣವೂ ಕೂಡ 2,000 ರೂಪಾಯಿ ನಿಮಗೆ ಇದೇ ತಿಂಗಳು ಕೊನೆಯದ್ರಲ್ಲಿ 30, 31ನೇ ತಾರೀಕಿನ ಒಳಗೆ ಜಮೆ ಆಗುವ ಒಂದು ಭರವಸೆಯಲ್ಲಿ ಇರುವಂತದ್ದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ 4,000 ರೂಪಾಯಿ ಬಾಕಿ ಹಣ ಅಂದ್ರೆ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಕೂಡ ಸರ್ಕಾರ ಹಣ ಕೊಟ್ಟಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಆರೋಪವನ್ನ ಮಾಡಿರುವಂತದ್ದು. ಈ 5,000 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಗಿದೆ, ಇದ್ರ ಬಗ್ಗೆ ಲೆಕ್ಕ ಕೊಡಬೇಕು ಅಂತ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವ್ಯವಹಾರ ಆಗಿದೆಯಾ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. 2 ತಿಂಗಳ ಪಡಿತರ ಒಟ್ಟಿಗೆ ವಿತರಣೆ. ಹೌದು ವೀಕ್ಷಕರೇ, ನ್ಯಾಯಬೆಲೆ ಅಂಗಡಿಗಳಲ್ಲಿ ಈಗ ಪಡಿತರ ಚೀಟಿದಾರರಿಗೆ 6 ಕೆಜಿ ರಾಗಿ, 4 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಲಾಗ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರದಿಂದ ಎಷ್ಟು ವಿತರಣೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ಚೀಟಿದಾರರಿಗೆ
ಕನ್ಫ್ಯೂಷನ್ ಶುರುವಾಗಿದೆ ಅಂತೆ. ಅಂದ್ರೆ ನೋಡಿ, ಕೆಲವು ಕಡೆಗೆ ಕೇಂದ್ರ ಸರ್ಕಾರದ ಪಡಿತರ ಚೀಟಿದಾರರಿಗೆ ಅಕ್ಕಿ ಜೊತೆಗೆ ರಾಗಿ ಕೂಡ ವಿತರಣೆ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದ ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಅಕ್ಕಿಯನ್ನ ವಿತರಣೆ ಮಾಡಲಾಗುತ್ತೆ ಅಂತ ಈಗಾಗಲೇ ಬೋರ್ಡ್ ಕೂಡ ಹಾಕಲಾಗಿದೆ ವೀಕ್ಷಕರೇ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಕೇಂದ್ರ ಸರ್ಕಾರ ಈ ಬಾರಿ 2 ತಿಂಗಳ ಪಡಿತರ ಒಮ್ಮೆಲೆ ವಿತರಣೆ ಮಾಡುವಂತೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸೂಚನೆ ಕೊಟ್ಟಿರುವಂತದ್ದು. ಅಂದ್ರೆ ಕೇಂದ್ರ ಸರ್ಕಾರವು ಕೂಡ ಅಕ್ಕಿ ಮತ್ತು ರಾಗಿಯನ್ನ ವಿತರಣೆ ಮಾಡ್ತಾ ಇದೆ. ಅಂದ್ರೆ ಕೆಲವು ಕಡೆಗೆ 2 ಕೆಜಿ ಅಕ್ಕಿ ಹಾಗೂ 3 ಕೆಜಿ ರಾಗಿ, ಅಂದ್ರೆ 1 ತಿಂಗಳಲ್ಲಿ ಒಟ್ಟು 5 ಕೆಜಿ ಆಹಾರ ಧಾನ್ಯಗಳು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂತದ್ದು. ರಾಜ್ಯ ಸರ್ಕಾರದಿಂದ 5 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಲಾಗ್ತಾ ಇದೆ. ಹೀಗಾಗಿ ಕೆಲವು ಕಡೆಗೆ 8 ಕೆಜಿ ಅಕ್ಕಿ 2 ಕೆಜಿ ರಾಗಿ ಕೊಟ್ರೆ, ಕೆಲವು ಕಡೆಗೆ 7 ಕೆಜಿ ಅಕ್ಕಿ 3 ಕೆಜಿ ರಾಗಿ ಕೂಡ ಕೊಡಲಾಗಿದೆ. ಆದ್ರೆ ಮತ್ತೊಂದು ಕಡೆಗೆ 6 ಕೆಜಿ ರಾಗಿ 4 ಕೆಜಿ ಅಕ್ಕಿ ಕೂಡ ವಿತರಣೆ ಮಾಡಿರುವಂತದ್ದು. ಆದ್ರೆ ಇದು 2 ತಿಂಗಳದ್ದು ಕೇಂದ್ರ ಸರ್ಕಾರದ್ದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆ ಅಕ್ಕಿ ಎಲ್ಲಿ ಕೊಡ್ತಾ ಇದ್ದೀರಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನೋಡಿ, ಒಂದು ಕಡೆಗೆ ಹೇಳ್ಬೇಕಂದ್ರೆ ಮುಂದಿನ ತಿಂಗಳಿನಿಂದಲೇ ಇಂದಿರಾ ಕಿಟ್ ವಿತರಣೆ ಪ್ರಾರಂಭವಾಗ್ತಾ ಇದೆ. ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಹೆಚ್ಚುವರಿ ಹೆಸರು ಕಾಳದ ಬದಲಾಗಿ ತೊಗರಿಬೇಳೆ ಹೆಚ್ಚುವರಿ ಕೊಡೋದಾಗಿನೂ ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ. ಇಂದಿರಾ ಕಿಟ್ ನಲ್ಲಿ 5 ಕೆಜಿಯ ಒಂದು ದಿನಸಿ ಇಂದಿರಾ ಕಿಟ್ ವಿತರಣೆ ಜೂನ್ ತಿಂಗಳಿನಿಂದ ವಿತರಣೆ ಪ್ರಾರಂಭವಾಗಲಿದೆ ಅಂತಾನೂ ಕೂಡ ಇಲ್ಲಿ ಅಧಿಕೃತವಾಗಿ ಬಂದಿರೋ ಅಪ್ಡೇಟ್ ಆಗಿದೆ. ಆಹಾರ ಸಚಿವರು KH ಮುನಿಯಪ್ಪ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಈ ಬಾರಿ 2 ತಿಂಗಳದ್ದು ಒಟ್ಟಿಗೆ ಪಡಿತರ ಕೊಟ್ಟಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ 2 ಬಾರಿ ಬಯೋಮೆಟ್ರಿಕ್ ಕೊಟ್ಟು 2 ತಿಂಗಳದ್ದು, ಅಂದ್ರೆ ಮೇ ಮತ್ತು ಜೂನ್ 2 ತಿಂಗಳದ್ದು ಪಡಿತರವನ್ನ ಕೊಡುವಂತೆ ನ್ಯಾಯಬೆಲೆ ಅಂಗಡಿಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿರುವಂತದ್ದು. ಪಡಿತರ ಅಕ್ಕಿ ಕೊರತೆಯಿಂದಾಗಿ 6 ಕೆಜಿ ರಾಗಿ ಕೆಲವು ಕಡೆಗೆ ವಿತರಣೆ ಮಾಡಲಾಗಿದೆ. 2 ತಿಂಗಳ ರೇಷನ್ ಒಮ್ಮೆಲೆ ವಿತರಣೆ ಮಾಡಲಾಗುತ್ತೆ ಅಂತ ಹೇಳ್ಬೋದು. 10 ಕೆಜಿ ಬದಲು 4 ಕೆಜಿ ಮಾತ್ರ ವಿತರಣೆ ಆಗಿದೆ ಅಂತಾನೂ ಕೂಡ ಕೆಲವು ಕಡೆಗೆ ಹೇಳಲಾಗ್ತಾ ಇದೆ. ಅಂದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ಚೀಟಿದಾರರಿಗೆ ಕನ್ಫ್ಯೂಷನ್ ಆಗಿದೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಂತಾನೂ ಕೂಡ ಈಗಾಗಲೇ ಎಲ್ಲಾ ಒಂದು ಮೀಡಿಯಾ ಚಾನೆಲ್ಸ್ ಗಳಲ್ಲೂ ಕೂಡ ಹೇಳಲಾಗ್ತಾ ಇದೆ. ಒಂದು ಕಡೆಗೆ ಜೂನ್ ತಿಂಗಳಿನಿಂದ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಹಾಗೂ ಹೆಚ್ಚುವರಿ ತೊಗರಿಬೇಳೆ ಕೂಡ ವಿತರಣೆ ಮಾಡಲಾಗುತ್ತೆ. ಇನ್ನು ಕೇಂದ್ರ ಸರ್ಕಾರವು ಕೂಡ ಅಕ್ಕಿ ಜೊತೆಗೆ ರಾಗಿ ಕೂಡ ವಿತರಣೆ ಮಾಡ್ತಾ ಇರೋದ್ರಿಂದ ಒಟ್ಟು ಮುಂದಿನ ತಿಂಗಳು ಜೂನ್ ತಿಂಗಳಿನಿಂದ ಇಂದಿರಾ ಆಹಾರ ಕಿಟ್ ವಿತರಣೆ ಶುರುವಾಗಲಿದೆ ಅಂತಾನೂ ಕೂಡ ಇಲ್ಲಿ ಒಂದು ಗುಡ್ ನ್ಯೂಸ್ ಬಂದಿರುವಂತದ್ದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಎಬೋಲಾ ವೈರಸ್ ಆತಂಕ ಕರ್ನಾಟಕ ರಾಜ್ಯಾದ್ಯಂತ ಎಬೋಲಾ ಭೀತಿ 3 ಆಫ್ರಿಕನ್ ದೇಶಗಳಿಗೆ ಪ್ರಯಾಣ ಮಾಡದಂತೆ ಮತ್ತೆ ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಟ್ಟಿರುವಂತದ್ದು. ನೋಡಿ ವೀಕ್ಷಕರೇ, ಮೊದಲಿಗೆ ಹೇಳ್ಬೇಕಂದ್ರೆ ಮತ್ತೆ 21 ದಿನಗಳ ಕ್ವಾರಂಟೈನ್ ನಿಯಮ ಶುರುವಾಗಿದೆ. ಅಂದ್ರೆ ಆಫ್ರಿಕಾ ಖಂಡದಿಂದ ಯಾರಾದ್ರೂ ಭಾರತಕ್ಕೆ ಎಂಟ್ರಿ ಆದ್ರೆ ಅಥವಾ ಬೆಂಗಳೂರು ಏರ್ಪೋರ್ಟ್ ಗೆ ಬಂದ್ರು ಕೂಡ ಅವರು 21 ದಿನಗಳ ಕಾಲ ಕ್ವಾರಂಟೈನ್ ನಲ್ಲಿ ಇರಬೇಕಾಗಿ ಬರಬಹುದು. ಯಾಕಂದ್ರೆ ಎಬೋಲಾ ವೈರಸ್ ಔಟ್ ಬ್ರೇಕ್ ಈಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆ ಹೆಲ್ತ್ ಎಮರ್ಜೆನ್ಸಿ ಅಂತಾನೂ ಕೂಡ ಘೋಷಣೆ ಮಾಡಿದೆ. ಅದಕ್ಕಂದ್ರೆ ಹತ್ತತ್ರ 180 ಜನರು ಈ ಒಂದು ಸೋಂಕಿಗೆ ಸಾವನ್ನಪ್ಪಿದ್ದಾರೆ. 600ಕ್ಕೂ ಹೆಚ್ಚು ಸೋಂಕಿತರು ಪತ್ತೆಯಾಗಿದ್ದಾರೆ. ಅಗತ್ಯವಿಲ್ಲದಿದ್ದರೆ ಪ್ರಯಾಣ ಬೇಡ. ಅಂದ್ರೆ ಕಾಂಗೋ ಮತ್ತು ಉಗಾಂಡ ಮತ್ತು ದಕ್ಷಿಣ ಸುಡಾನ್ ಆಫ್ರಿಕನ್ ದೇಶಗಳಿಗೆ ಸದ್ಯಕ್ಕೆ ಅನಗತ್ಯ ಪ್ರಯಾಣ ಮಾಡಬೇಡಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅಲ್ಲಿಂದ ಯಾರಾದ್ರೂ ಬರ್ತಾ ಇದ್ರು ಕೂಡ ಅವರನ್ನ ತಪಾಸಣೆ ಮಾಡ್ತೀವಿ ಅಂತ ಕರ್ನಾಟಕ ಆರೋಗ್ಯ ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಆಗಿದೆ. ನೋಡಿ, ಈಗ ವಿಮಾನ ನಿಲ್ದಾಣಗಳಲ್ಲಿ ತಪಾಸಣೆ ಮಾಡಲಾಗುತ್ತೆ. ಬಾಧಿತ ದೇಶಗಳಿಂದ ಭಾರತಕ್ಕೆ ಬರೋ ಪ್ರಯಾಣಿಕರನ್ನ ವಿಮಾನ ನಿಲ್ದಾಣಗಳಲ್ಲಿ ತೀವ್ರ ಸ್ಕ್ರೀನಿಂಗ್ ಮತ್ತು ತಪಾಸಣೆಗೆ ಒಳಪಡಿಸಲು ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಇನ್ನು ಕರ್ನಾಟಕ ದೇಶಾದ್ಯಂತ ಹೈ ಅಲರ್ಟ್ ಅಂತಾನೂ ಕೂಡ ಇಲ್ಲಿ ಹೇಳಿಕೆ ಕೊಡಲಾಗಿದೆ. ಮೊದಲಿಗೆ ಹೇಳ್ಬೇಕಂದ್ರೆ, ಈ ಒಂದು ಭೀಕರ ವೈರಲ್ ಕಾಯಿಲೆ ಆಗಿದೆ. ಸೋಂಕಿತ ವ್ಯಕ್ತಿಯ ದೇಹದ ಧ್ರುವಗಳು, ರಕ್ತ, ಲಾಲಾರಸ ಇತ್ಯಾದಿ ಕಲುಷಿತ ಮೇಲ್ಮೈಗಳು ಅಥವಾ ಸೋಂಕಿನ ಪ್ರಾಣಿಗಳ ನೇರ ಸಂಪರ್ಕದ ಮೂಲಕ ಈ ಒಂದು ಎಬೋಲಾ ವೈರಸ್ ಮನುಷ್ಯರಿಂದ ಮನುಷ್ಯರಿಗೆ ಹರಡುತ್ತೆ ಅಂತಾನೂ ಕೂಡ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರುವಂತದ್ದು. ಹೀಗಾಗಿ ಇದಕ್ಕೆ ಯಾವುದೇ ಅಧಿಕೃತ ಲಸಿಕೆ ಇಲ್ಲ, ನಿರ್ದಿಷ್ಟ ಚಿಕಿತ್ಸೆ ಕೂಡ ಇಲ್ಲ. ಹೀಗಾಗಿ ಸಾವಿನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಹೀಗಾಗಿ ಇದಕ್ಕೆ ಒಂದು ಅಲರ್ಟ್ ಕೊಡಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರುವಂತದ್ದು. ಸೊ ಎಲ್ಲಾ ದೇಶಗಳು ಕೂಡ ಎಚ್ಚೆತ್ತುಕೊಳ್ಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಕೊರೋನಾ ತರ ಇದು ಗಾಳಿಯಲ್ಲಿ ಹರಡಲ್ಲ, ಒಂದು ಸಮಾಧಾನಕರ ಸುದ್ದಿ. ಈಗ ಬನ್ನಿ, ಕೊನೆಯದಾಗಿ ಕರ್ನಾಟಕ ರಾಜ್ಯಾದ್ಯಂತ ಭರ್ಜರಿ ಮಳೆ ಅಂತಾನೆ ಹೇಳ್ಬಹುದು. ನೋಡಿ, 6 ಜಿಲ್ಲೆಗಳಿಗೆ ಸೇರಿ ಒಟ್ಟು 10 ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ರಾತ್ರಿ ಆಗ್ತಾ ಇದ್ದಂತೆ ಭರ್ಜರಿ ಗುಡುಗು ಸಿಡಿಲು ಸಮೇತ ಮಳೆ ಆಗುತ್ತೆ ಅಂದ್ರೆ, ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ರಾಯಚೂರು, ಯಾದಗಿರಿ, ಬಾಗಲಕೋಟೆ, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ, ರಾಮನಗರ, ಚಾಮರಾಜನಗರ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಗಾಳಿ ಸಮೇತ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಕೊಪ್ಪಳ ಹಾಗೂ ಗದಗ ಜಿಲ್ಲೆಗಳಿಗೂ ಕೂಡ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದು
ಗುಡುಗು ಮಿಂಚಿನ ಸಹಿತ ಭಾರಿ ಮಳೆ ಮುನ್ಸೂಚನೆ ನೀಡಲಾಗಿದೆ ವೀಕ್ಷಕರೇ. ಸೊ ನೀವು ಕೊಪ್ಪಳ, ಗದಗ ಈ ಒಂದು ಭಾಗದಲ್ಲಿ ಆಗಿದ್ರೆ ಗುಡುಗು ಮಿಂಚು ಬೀಳುವಾಗ ಅನವಶ್ಯಕವಾಗಿ ಹೊರಗಡೆ ಬರಬೇಡಿ. ಇನ್ನು ಹುಬ್ಬಳ್ಳಿ, ಧಾರವಾಡದಲ್ಲೂ ಕೂಡ ಭಾರಿ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿದೆ. ನೋಡಿ, ಸಾರ್ವಜನಿಕರು ಎಚ್ಚರಿಂದ ಇರಬೇಕು. ಮಳೆ ಬಂದಾಗ ಮರಗಳು, ಶಿಥಿಲಗೊಂಡ ಮನೆ, ಕಟ್ಟಡ, ಮರಗಳ ಕೆಳಗೆ ನಿಲ್ಲದೆ ಸುಸ್ಥಿತಿಯಲ್ಲಿರುವ ಕಟ್ಟಡಗಳ ಆಶ್ರಯ ಪಡಿಬೇಕು ಅಂತ ಹವಾಮಾನ ಇಲಾಖೆ ತಜ್ಞರು ಹೇಳಿಕೆ ಕೊಟ್ಟಿರುವಂತದ್ದು ವೀಕ್ಷಕರೇ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಅಮೆರಿಕ ಇರಾನ್ ನಡುವಿನ ಯುದ್ಧ ಕೊನೆ ಆಗ್ತಾ ಇದೆ. ಭಾರತಕ್ಕೆ ಬಂದ ಸಂಕಷ್ಟ ಹೋಗುತ್ತಾ? ಹೌದು, ಕೇಂದ್ರ ಸರ್ಕಾರ ಈಗಾಗಲೇ ಅಲರ್ಟ್ ಕೂಡ ಘೋಷಣೆ ಮಾಡಿತ್ತು. ಆದ್ರೆ ದಿಢೀರ್ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ದೇಶದ ಮೇಲೆ ಇನ್ಮುಂದೆ ಯಾವುದೇ ದಾಳಿ ಮಾಡಲ್ಲ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಶೀಘ್ರದಲ್ಲೇ ಹೋರ್ಮಜ್ ಜಲಸಂಧಿ ಓಪನ್ ಆಗುತ್ತೆ ಅಂತಾನು ಕೂಡ ಒಂದು ಪೋಸ್ಟ್ ಹಾಕಿರುವಂತದ್ದು. ಈ ಮೂಲಕ ಯುದ್ಧ ಇಲ್ಲಿಗೆ ಕೊನೆ ಆಯ್ತಾ? ಭಾರತಕ್ಕೆ ಕಚ್ಚಾ ತೈಲ ಸಮಸ್ಯೆ ಆಗ್ತಾ ಇತ್ತು, ಅಡುಗೆ ಅನಿಲ ಸಮಸ್ಯೆ ಆಗ್ತಾ ಇತ್ತು, ಫರ್ಟಿಲೈಸರ್ ಸಮಸ್ಯೆ ಕೂಡ ಆಗ್ತಾ ಇತ್ತು. ಹೀಗಾಗಿ ಇದೆಲ್ಲ ಕೂಡ ಕೊನೆ ಆಗ್ಬಹುದು. ಯಾಕಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಯುದ್ಧವನ್ನ ಕೊನೆ ಮಾಡೋ ಬಗ್ಗೆ ಮಾತಾಡ್ತಾ ಇದ್ದಾರಂತೆ. ಇದು ಸದ್ಯಕ್ಕೆ ಬಂದಿರೋ ಒಂದು ಸಮಾಧಾನಕರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಆದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಮ್ಮೆಲೆ ಒಂದೇ ಮಾತು ಚೇಂಜ್ ಮಾಡ್ತಾರೆ, ನಾಳೆ ಮತ್ತೆ ಬೇರೆ ಮಾತು ಹೇಳ್ಬಹುದು. ನೋಡಿ, ಸದ್ಯಕ್ಕೆ ಪೆಟ್ರೋಲ್ ಬೆಲೆ $103 $108 ಆಗಿದೆ. ಅಂದ್ರೆ ಹತ್ತತ್ರ $4.75-80 ಏರಿಕೆ ಆಗಿದೆ ಕರ್ನಾಟಕದಲ್ಲಿ. ಡೀಸೆಲ್ ಕೂಡ $90 ಇದ್ದದ್ದು $94 $95 ಮಾರಾಟ ಆಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಒಂದೇ ದಿನ $993 ಏರಿಕೆ ಕೂಡ ಮಾಡಲಾಗಿತ್ತು. ಆದ್ರೆ ಈಗ ಮತ್ತೆ 1ನೇ ತಾರೀಕು ಪರಿಷ್ಕರಣೆ ಮಾಡಲಾಗುತ್ತೆ. ಯುದ್ಧ ಕೊನೆ ಆದ್ರೆ ಕಚ್ಚಾ ತೈಲ ಬೆಲೆ ಇಳಿಕೆ ಆದ್ರೆ ಗ್ಯಾಸ್ ಸಿಲಿಂಡರ್ ಬೆಲೆನೂ ಇಳಿಕೆ ಆಗುತ್ತೆ, ಗ್ಯಾಸ್ ಸಿಲಿಂಡರ್ ಸಮಸ್ಯೆನೂ ಕೂಡ ಹೋಗುತ್ತೆ, ಪೆಟ್ರೋಲ್ ಡೀಸೆಲ್ ಬೆಲೆನೂ ಕೂಡ ಇಳಿಕೆ ಆಗುತ್ತೆ. ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.